Hello dear DCT aspirants, welcome to Abhyas Academy YouTube platform. So ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ DCT ಎಕ್ಸಾಮ್ ಅನೌನ್ಸ್ ಆಗಿದೆ. ಮೇ 31ಗೆ ನಿಮ್ಮ ಎಕ್ಸಾಮ್ ಇರುತ್ತೆ. ಸೊ ನಿಮಗೆಲ್ಲ ಆಲ್ರೆಡಿ ಸ್ವಲ್ಪ ಮನಸ್ಸಲ್ಲೆಲ್ಲ ಅನಿಸ್ತಿರುತ್ತೆ, ಯಪ್ಪ ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲ, ಆಲ್ರೆಡಿ ಎಕ್ಸಾಮ್ ಅನೌನ್ಸ್ ಆಗಿದೆ, ಇನ್ನೂ ತುಂಬ ಪ್ರಿಪೇರ್ ಆಗಬೇಕು ಅಂತ ಅನಿಸ್ತಿದ್ದೀರ. ತುಂಬ ಜನ ಯಾರ್ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಾ, ನಾನು ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಒಳ್ಳೆ ರ್ಯಾಂಕ್ ತಗೋಬೇಕು, ಒಳ್ಳೆ ಕಾಲೇಜ್ಗೆ ಹೋಗಬೇಕು ಅಂತ. ಸೊ ಇವ್ರಿಗೆಲ್ಲ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ಒಂದು ಹೊಸ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಬ್ಯಾಚ್ ಬಗ್ಗೆ ಡೀಟೇಲ್ಸ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಕೊನೆವರೆಗೂ ವಾಚ್ ಮಾಡಿ ಆ್ಯಂಡ್ ದೆನ್ ಇವಾಗಿಂದನೇ ಪ್ರಿಪೇರ್ ಮಾಡಿ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಜಾಯಿನ್ ಟು ಅವರ್ ಅಕಾಡೆಮಿ ಅಂತ. ಸೊ ನೀವು ಯಾರಾದರೂ ಸೆಲ್ಫ್ ಪ್ರಿಪ್ರೇಷನ್ ಮಾಡೋರಿದ್ರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಬೇಕಾಗುತ್ತೋ ಆ ಎಲ್ಲ ರೀತಿ ಸಪೋರ್ಟ್ನ ಡೆಫಿನೆಟ್ಲಿ ನಾನು ಮಾಡಿಕೊಡೋಕ್ಕೆ ರೆಡಿ ಇದ್ದೀನಿ. ನಾನು ತುಂಬ ಸತಿ ಹೇಳಿದ್ದೀನಿ ಮತ್ತು ಇವಾಗಲೂ ಹೇಳ್ತಾ ಇದ್ದೀನಿ, ಈ ಡಿಪ್ಲೊಮಾ ಸ್ಟೂಡೆಂಟ್ ಕಮ್ಯುನಿಟಿಗೆ ನನ್ನ ಕಡೆಯಿಂದ ಏನೇನೆಲ್ಲ ಮಾಡಬೇಕು ಡೆಫಿನೆಟ್ಲಿ ಐ ಆಮ್ ರೆಡಿ ಟು ಡೂ ದಟ್. ಓಕೆನಾ? ಸೊ ತುಂಬ ಇನ್ಸ್ಟಿಟ್ಯೂಷನ್ಗಳು ಮನಿ ಮಾಡೋದನ್ನೇ ಒಂದು ಬೇರೆ ಥರ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಟೈಮ್ ಬರಲಿ ಮಾತಾಡೋದಕ್ಕಾಗತ್ತೆ. ಸೊ ವಿಲ್ ಸಿ ದಟ್. ಸೊ ಈ ಸಂಕಲ್ಪ ಬ್ಯಾಚ್ ಅಂತ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ವಿಶೇಷತೆ ಏನಿದೆ, ಅದರಲ್ಲಿ ಏನೇನೆಲ್ಲ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಕೊನೆವರೆಗೂ ನೋಡ್ತಾ ಹೋಗಿ. ಓಕೆ? ಸೊ ಇದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ಹೇಳೋದು, ಇದ್ರ ಹೆಸರು ಸಂಕಲ್ಪ ಬ್ಯಾಚ್ ಅಂತ. ಸಂಕಲ್ಪ ಅಂತ ಅಂದ್ರೆ ಯೂಶಲಿ ಡಿಟರ್ಮಿನೇಷನ್ ಅಂತ. ಡಿಟರ್ಮಿನೇಷನ್ ಅಂತ ಅಂದ್ರೆ ನೀವು ಎಷ್ಟು ದೃಢ ನಿರ್ಧಾರ ಮಾಡಬೇಕು, ನಾನು ಏನಾದರೂ ಅಚೀವ್ ಮಾಡ್ಬೇಕಂತಂದ್ರೆ ಫಸ್ಟ್ ನೀನು ಸಂಕಲ್ಪ ಮಾಡಬೇಕು, ದೃಢ ನಿರ್ಧಾರ ಮಾಡಬೇಕು ಅಂತ ಮಕ್ಕಳಿಗೋಸ್ಕರನೇ ಈ ಬ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಸೊ ಸ್ಪೆಷಲ್ ಆಗಿ ಸಂಕಲ್ಪ ಬ್ಯಾಚ್ ಅಂತ. ಸೊ ಈ ಬ್ಯಾಚ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಅಂದ್ರೆ, ನಿಮಗೆ ಎವ್ರಿ ಡೇ 2 hours ಲೈವ್ ಕ್ಲಾಸ್ ಇರುತ್ತೆ. ಎವ್ರಿ ಡೇ, ಓಕೆನಾ? ಎವ್ರಿ ಸಿಂಗಲ್ ಡೇ ನಿಮಗೆ 2 hour ಕ್ಲಾಸ್ ಇರುತ್ತೆ, ಲೈವ್ ಕ್ಲಾಸ್. ದಟ್ ಟು ದ ಲೈವ್ ಕ್ಲಾಸ್ ನೆನಪಿರ್ಲಿ. ಸೊ ಅದು ಮಂಡೇ ಟು ಫ್ರೈಡೇವರೆಗೂ ಇರುತ್ತೆ. ಸೊ ಮಂಡೇ ಟು ಫ್ರೈಡೇವರೆಗೂ ನಿಮಗೆ ಕ್ಲಾಸ್ ಇರುತ್ತೆ. ಮತ್ತೆ ಮಾಕ್ ಟೆಸ್ಟ್ ಇರುತ್ತೆ. ಮಾಕ್ ಟೆಸ್ಟ್ ಬಂದ್ಬಿಟ್ಟು ನಿಮಗೆ ಸಾಟರ್ಡೆ ಅಂಡ್ ಸಂಡೇ ಇರುತ್ತೆ. ಸಾಟರ್ಡೆ ಮತ್ತೆ ಸಂಡೇ ಇರುತ್ತೆ, ಇದು ಮಾಕ್ ಟೆಸ್ಟ್ ಇರುತ್ತೆ. ಅದ್ರ ನಂತರ ನಿಮಗೆ ಇದು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಮೋಡ್ನಲ್ಲೂ ಕೂಡ ಇರುತ್ತೆ. ಎರಡು ಮೋಡ್, ನೀವು ಆಫ್ಲೈನಲ್ಲೂ ಬಂದು ಕೇಳ್ಬೋದು, ನಮ್ಮ ಅಕಾಡೆಮಿಗೆ ಬಂದು. ಇಲ್ಲ ಸರ್ ನಾವು ಆನ್ಲೈನ್ ಪ್ರಿಫರ್ ಮಾಡ್ತೀವಿ ಅಂತ ಅಂದ್ರೆ ಆನ್ಲೈನಲ್ಲೂ ಕೂಡ. ಸೊ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ಕರ್ನಾಟಕ ನೀವು ಅಲ್ಲೇ ಕೂತ್ಕೊಂಡು ಕ್ವಾಲಿಟಿ ಆಫ್ ದಿ ಕ್ಲಾಸಸ್ನ ನೀವು ವಾಚ್ ಮಾಡ್ತಾ ಹೋಗ್ಬೋದು. ಬೆಸ್ಟ್ ಇವಾಗಿನ ಜನರೇಷನ್ ಅಲ್ಲಿ ಆನ್ಲೈನ್ ತುಂಬಾ ಏನದು ಇಂಪಾರ್ಟೆಂಟ್ ರೋಲ್ ತಗೋತಾ ಇದೆ. ಹಾಗಾಗಿ ನೀವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ನೀವು ಕಲಿತಾ ಹೋಗ್ಬೋದು ಡಿಜಿಟಲ್ ವರ್ಲ್ಡ್ ಅಲ್ಲಿ. ಓಕೆ? ಸೊ ಈ ಬ್ಯಾಚ್ ಬಂದ್ಬಿಟ್ಟು January 26 ಇಂದ ಶುರುವಾಗುತ್ತೆ, ರಿಪಬ್ಲಿಕ್ ಡೇ ದಿನ. ಓಕೆನಾ? ಸೊ ಅಂಡ್ ನಮ್ಮಲ್ಲಿ ನಾನು ಸ್ಪೆಷಲ್ ಆಗಿ ಯಾರೋ ಒಬ್ಬ ಹುಡುಗ ಕೇಳ್ತಾ ಇದ್ದ, ಸರ್ ನಿಮ್ಮಲ್ಲಿ AC ಕ್ಲಾಸ್ ರೂಮ್ ಇದೆಯಾ ಸರ್ ಅಂತ. ದಯವಿಟ್ಟು ನಮ್ಮಲ್ಲಿ AC ಕ್ಲಾಸ್ ರೂಮ್ ಇಲ್ಲಪ್ಪ. ತುಂಬಾ ಇನ್ಸ್ಟಿಟ್ಯೂಷನ್ಗಳು ನಮ್ಮಲ್ಲಿ AC ಕ್ಲಾಸ್ ರೂಮ್ ಇದೆ ಅಂತಾನೆ ಮಾರ್ಕೆಟಿಂಗ್ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋ ಇನ್ಸ್ಟಿಟ್ಯೂಷನ್ಗಳು ತುಂಬಾ ಇದಾವೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನೀವು ಅಲ್ಲಿ ಹೋಗಿ, ನನ್ನಲ್ಲಿ AC ಕ್ಲಾಸ್ ರೂಮ್ಸ್ ಅಂತೂ ಇರಲ್ಲ, ಬಟ್ ಕ್ವಾಲಿಟಿ ಆಫ್ ದಿ ಕ್ಲಾಸಸ್ ಅಂತೂ ಇರುತ್ತೆ. ದಟ್ ಥಿಂಗ್ ಐ ಕ್ಯಾನ್ ಅಶ್ಯೂರ್ ಯು, ಕ್ವಾಲಿಟಿ ಆಫ್ ದಿ ಕ್ಲಾಸ್ ಇರುತ್ತೆ. ಓಕೆನಾ? ನಮ್ಮ ಕ್ವಾಲಿಟಿ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಮ್ಮ ಅಕಾಡೆಮಿ ಬಗ್ಗೆ ಅವ್ರನ್ನ ಕೇಳಿ. ಮತ್ತೆ ಕೇಳೋ ಅವಶ್ಯಕತೆ ಕೂಡ ಇಲ್ಲ, ನಮ್ಮ ಕ್ಲಾಸಸ್ನ ನಾವು ಯೂಟ್ಯೂಬ್ನಲ್ಲೇ ಅಪ್ಲೋಡ್ ಮಾಡಿದ್ದೀವಿ. ಆ ಎಲ್ಲ ಕ್ಲಾಸ್ ನೀವು ಒಂದ್ಸರಿ ನೋಡಿ, ಕ್ವಾಲಿಟಿನ ಯು ಕ್ಯಾನ್ ವೆರಿಫೈ ದ ಕ್ವಾಲಿಟಿ ಅಷ್ಟೇ, ಇನ್ನೇನು ನಾನು ಮಾತಾಡೋದಕ್ಕೆ ಹೋಗಲ್ಲ. ಅಂಡ್ ಎನಿ ಟೈಮ್ ವಾಟ್ಸಪ್ ಚಾಟ್ ಸಪೋರ್ಟ್ ಇರುತ್ತೆ. ತುಂಬಾ ಜನ DCT ಮಕ್ಕಳು ನನಗೆ ಕಾಲ್ ಮಾಡ್ತೀರಾ, ಸೊ ಐ ಕುಡಂಟ್ ರಿಸೀವ್ ದ ಕಾಲ್. ಹಂಗಾಗಿ ನೀವು ಏನೇ ಡೌಟ್ ಇದ್ರೂ ಕೂಡ, ಏನೇ ಇದ್ರೂ ಕೂಡ ನೀವು ಪರ್ಸ್ನಲ್ ನನ್ನ ನಂಬರ್ಗೆನೆ ಕೂಡ ನೀವು ಚಾಟ್ ಮಾಡ್ಬೋದು. ನಿಮ್ದು ಏನೇ ಡೌಟ್ ಇದ್ರೆ, ಮ್ಯಾಥ್ಸ್ ಇರ್ಬೋದು, ಸ್ಟಾಟ್ಸ್ ಇರ್ಬೋದು, PMS ಯಾವುದೇ ಸಬ್ಜೆಕ್ಟ್ ಡೌಟ್ ಇರ್ಬೋದು, ನನಗೆ ಡೈರೆಕ್ಟ್ ಆಗಿ ನೀವು ನನಗೆ ಕಳಿಸಿದ್ರೆ ನಾನು ಅದನ್ನ ಕ್ವಶನ್ನ ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ನ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದಂತೂ ಸಪೋರ್ಟ್ ಇರುತ್ತೆ. ಅದನ್ನ ಪರ್ಸ್ನಲ್ ನನ್ನ ನಂಬರ್ಗೆನೆ ನೀವು ಮಾಡ್ಬೋದು. ಓಕೆನಾ? ಸೊ ದಟ್ ಅಶ್ಯೂರೆನ್ಸ್ ಐ ಕ್ಯಾನ್ ಗಿವ್ ಯು. ಓಕೆನಾ? ಸೊ ನೆನಪಿರ್ಲಿ, AC ಕ್ಲಾಸ್ ರೂಮ್ ನಮ್ಮಲ್ಲಿ ಇಲ್ಲ. ಓಕೆ? ಕ್ವಾಲಿಟಿ ಆಫ್ ದಿ ಕ್ಲಾಸ್ ಅಂತೂ ಇರುತ್ತೆ ಖಂಡಿತವಾಗ್ಲು. ಅಂಡ್ ಚಾಪ್ಟರ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ಅಂತೂ ಕೊಡ್ತಾ ಇದ್ದೀವಿ. ಚಾಪ್ಟರ್ ವೈಸ್ ಸ್ಟಡಿ ಮೆಟೀರಿಯಲ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಡಿ ಮೆಟೀರಿಯಲ್ಸು ನಿಮ್ಮ ಪ್ರಿಪ್ರೇಷನ್ಗೆ. ಸೊ ಅದನ್ನ ನಾವು ಚಾಪ್ಟರ್ ವೈಸ್ ಈಚ್ ಅಂಡ್ ಎವ್ರಿ ಚಾಪ್ಟರ್ಸ್ ಸ್ಟಡಿ ಮೆಟೀರಿಯಲ್ಸ್ನ ನಾವು ಕೊಡ್ತಾ ಇದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಚಾಪ್ಟರ್ ನಾವು ಆ ಚಾಪ್ಟರ್ದು PDF ನಿಮಗೆ ಕಳಿಸ್ತೀವಿ. ಯು ಹ್ಯಾವ್ ಟು ಟೇಕ್ ದ ಪ್ರಿಂಟ್ ಔಟ್ ಆಫ್ ಇಟ್.
ಆ ಸ್ಟಡಿ ಮೆಟೀರಿಯಲ್ನಲ್ಲಿ ಅಟ್ಮೋಸ್ಟ್ ಕ್ವಾಲಿಟಿ ಇರುತ್ತೆ. ಓಕೆನಾ, ನಾನು ಹ್ಯಾವ್ ಸೀನ್ ಸಮ್ ಡಿಫ್ರೆಂಟ್ ಬುಕ್ಸ್, ತುಂಬ ಎನ್ ನಂಬರ್ ಆಫ್ ಕನ್ಸೆಪ್ಟ್ಸ್ನೇ ರಾಂಗ್ ಕೊಟ್ಟಿರ್ತಾರೆ, ಮತ್ತೆ 150 ತಪ್ಪು ಕೊಟ್ಟಿರ್ತಾರೆ. ಅದರಲ್ಲಿ ಅವ್ರಿಗೆ ಕನ್ಸೆಪ್ಟ್ ಏನು ಹೇಳಬೇಕು ಅಂತಾನೆ ಗೊತ್ತಿರೋದಿಲ್ಲ, ಅನ್ವಾಂಟೆಡ್ ಥಿಂಗ್ಸ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಹಂಗಾಗಿ ಓದಿ, ತಪ್ಪಿಲ್ಲ ಅಂತಲ್ಲ, ಯಾವ್ದು ಗುಡ್ ಥಿಂಗ್ಸ್ ಇದೆಯಾ ಅದನ್ನ ನೀವು ತಗೊಂಡು ಅದ್ರ ಪ್ರಕಾರ ಓದಿ. ನಾನು ಕೊಡೋ ಸ್ಟಡಿ ಮೆಟೀರಿಯಲ್ ಅಟ್ಮೋಸ್ಟ್ ಕ್ವಾಲಿಟಿ ಇರುತ್ತೆ. ನಿಮ್ಗೇನು ಬೇಕು ಎನ್ ನಂಬರ್ ಆಫ್ MCQs ಇರುತ್ತೆ, ಅಂಡ್ ನಿಮಗೆ ಎಷ್ಟು ಟಾಪಿಕ್ಸ್ಗಳು, ಶಾರ್ಟ್ ಕಟ್ಸ್ಗಳು, ಎಷ್ಟು ನಿಮಗೆ ಥಿಯರಿ ರಿಲೇಟೆಡ್ ಥಿಂಗ್ಸ್ ಬೇಕು ಎಲ್ಲಾನು ಇನ್ಕ್ಲೂಡ್ ಮಾಡಿ ನಾನು ಮೆಟೀರಿಯಲ್ಸ್ನ ಪ್ರಿಪೇರ್ ಮಾಡಿರ್ತೀನಿ. ಆ ಫೆಸಿಲಿಟಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಕ್ಲಿಯರಾ? ಅಂಡ್ ವಿತ್ MCQs ಎಲ್ಲ ಸಿಗುತ್ತೆ ನಿಮಗೆ. ರೆಕಾರ್ಡೆಡ್ ಕ್ಲಾಸಸ್, ಈಚ್ ಕ್ಲಾಸ್ ಎವ್ರಿ ಕ್ಲಾಸಸ್ದು ಲೈವ್ ಕ್ಲಾಸ್ನ HD ಕ್ವಾಲಿಟಿನಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಆ ವಿಡಿಯೋಸ್ನ ನಿಮಗೆ ಅವೈಲಬಲ್ ಮಾಡಿಕೊಡ್ತೀವಿ. ಸೊ ದಟ್ ಯು ಕ್ಯಾನ್ ವಾಚ್ ಇಟ್ ಎನಿ ಟೈಮ್ ಟಿಲ್ ದ ಎಕ್ಸಾಮ್ ಡೇಟ್. ಓಕೆನಾ? ಅಂಡ್ ಆಲ್ಸೋ ಐ ಶುಡ್ ಮೆನ್ಷನ್ ದ್ಯಾಟ್ ಈ ಕೋರ್ಸ್ ಬಂದ್ಬಿಟ್ಟು ಸಂಕಲ್ಪ ಬ್ಯಾಚ್ ಏನಿದೆ, ಈ ಕೋರ್ಸ್ ಬಂದ್ಬಿಟ್ಟು ಟಿಲ್ ದ ಎಕ್ಸಾಮ್ ಡೇಟ್ ಇರುತ್ತೆ. ಟಿಲ್ ದ ಎಕ್ಸಾಮ್ ಡೇಟ್ ಅಂಡ್ ಆಫ್ಟರ್ ದ ಎಕ್ಸಾಮ್ ಡೇಟ್ ಆಲ್ಸೋ ಫ್ರೀ ಗೈಡೆನ್ಸ್ ಇರುತ್ತೆ. ಈಚ್ ಅಂಡ್ ಎವ್ರಿ ಒನ್ಗೂ ಕೂಡ ಫ್ರೀ ಗೈಡೆನ್ಸ್ ಕೊಡ್ತೀನಿ. ನನ್ನ ಕೈಲಿ ಏನೇನು ಸಪೋರ್ಟ್ ಮಾಡೋಕ್ಕಾಗುತ್ತೆ ದಟ್ ಐ ವಿಲ್ ಡೂ ಇಟ್. ಓಕೆನಾ? ಅಂಡ್ ದೆನ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನಾನು ಏನ್ ಅಂದ್ಕೊಂಡಿದ್ದೀನಿ ಅಂತಂದ್ರೆ, ತುಂಬಾ ದಂಬಿ ಮಾಡ್ಕೊಳ್ಳೋದಕ್ಕಿಂತ 50 ಜನಕ್ಕೆ ಮಾತ್ರ. ಓಕೆನಾ? ಸೊ 50 ಜನಕ್ಕೆ ಮಾತ್ರ ಈ ಬ್ಯಾಚ್ಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಯಾರ್ಯಾರು ಡಿಟರ್ಮೈನ್ ಮಾಡಿದ್ದೀರಾ ನಾನು ಓದಲೇಬೇಕು, ನಾನು ಸ್ಟಡಿ ಮಾಡಲೇಬೇಕು ಅಂತ, ಅಂಥವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ಬ್ಯಾಚ್ಗೆ ಇನ್ವಾಲ್ವ್ ಮಾಡ್ಕೋತೀನಿ. ಸೀರಿಯಸ್ ಆಗಿ ಸ್ಟಡಿ ಮಾಡಿ, ನಿಮ್ಮ ಜೊತೆ ನಾನು ಸೀರಿಯಸ್ ಆಗಿ ನಿಮಗೆ ಕಲಿಸ್ತಾ ಹೋಗ್ತೀನಿ. ದಟ್ ಈಸ್ ಒನ್ ಥಿಂಗ್. ಅಂಡ್ ಡಿಪ್ಲೊಮೋದಲ್ಲಿ 90% ಅಬೋವ್ ಯಾರಾದರೂ ತೆಗೆದಿದ್ರೆ ನಿಮಗೆ ಫೀಸ್ನಲ್ಲಿ 50% ನಿಮಗೆ ಆಫ್ ಇರುತ್ತೆ. ಅಂಡ್ ವಾಟ್ ಅಬೌಟ್ ದ ಫೀಸ್ ಸರ್? ಫೀಸ್ ಬಂದ್ಬಿಟ್ಟು ಮಕ್ಕಳೇ, ನಾನು ಆಕ್ಚುಲಿ ಮುಂಚೆ 6000 ಅಂತ ಮಾಡಿದ್ದೆ. ಸೊ ಇವಾಗ ಅದನ್ನ ಐ ವಿಲ್ ಮೇಕ್ ಇಟ್ ಆಸ್ 4000. ಓಕೆನಾ? 4000 ರುಪೀಸ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಓಕೆನಾ? ಇದು ಒಂದು ಲೆವೆಲ್ಗೆ ಜಾಸ್ತಿನೇ ಇರ್ಬೋದು, ಬಟ್ ಐ ಹ್ಯಾವ್ ಟು ಟೇಕ್ ಇಟ್. ಓಕೆನಾ? ಸೊ ಬೇರೆಯವ್ರ ಥರ ನಾನು ತುಂಬ ಜಾಸ್ತಿ ದುಡ್ಡು ಅಂತಾನು ನೋಡೋದಿಲ್ಲ. ನಿಮ್ಗೆ ಯಾರಿಗಾದ್ರೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ, ತುಂಬಾ ಹಂಗಂತ ಅದನ್ನೇ ಒಂದು ಅಡ್ವಾಂಟೇಜ್ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವ್ಯಾವ ರೀತಿನಲ್ಲಿ ಹೆಲ್ಪ್ ಮಾಡಬೇಕು ನಾನು ಹೇಳ್ತಲ್ಲ ಮುಂಚೆನೆ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಟೇಕ್ ದ ಕ್ಲಾಸಸ್. ಓಕೆ? ಬೇರೆ ರೀತಿನಲ್ಲಿ ಯಾವ್ಯಾವ ಥರ ನಿಮ್ಗೆ ಹೆಲ್ಪ್ ಮಾಡ್ಬೋದು ದಟ್ ಐ ವಿಲ್ ಡೂ ಇಟ್. ಓಕೆನಾ? ಸೊ ದಟ್ ಈಸ್ ಒನ್ ಥಿಂಗ್. ಅಂಡ್ ಈ ನನ್ನ ಕೋರ್ಸ್ನಲ್ಲಿ ನಾನೇ 3 ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತೀನಿ. PMS, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್, ಮ್ಯಾಥಮೆಟಿಕ್ಸ್. ಓಕೆನಾ? 3 ಸಬ್ಜೆಕ್ಟ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಮತ್ತೆ ಸ್ವಲ್ಪ ಜನ ಹೇಳ್ತಾರೆ 3 ಸಬ್ಜೆಕ್ಟ್ನ 4 ಸಬ್ಜೆಕ್ಟ್ನ ಒಬ್ಬೊಬ್ಬರೇ ಹ್ಯಾಂಡಲ್ ಮಾಡೋದ್ರಲ್ಲಿ ಕ್ವಾಲಿಟಿ ಕೊಡೋಕ್ಕಾಗಲ್ಲ ಅಂತ. ಸಿ, ಕ್ವಾಲಿಟಿನ ಮೆಷರ್ ಮಾಡೋದು ಮಕ್ಕಳು. ಕ್ವಾಲಿಟಿ ಯೂಟ್ಯೂಬಲ್ಲಿದೆ, ವಿಡಿಯೋಸ್ ಇದೆ. ಗೋ ಅಂಡ್ ವಾಚ್ ದ ವಿಡಿಯೋಸ್ ಅಂಡ್ ಡಿಫ್ರೆಂಟ್ ವಿಡಿಯೋಸ್. ಯು ಜಸ್ಟ್ ಕಂಪೇರ್ ದಮ್ ಅಷ್ಟೇ. ನಾನು ಇನ್ನೇನು ಹೇಳೋದಿಕ್ಕೆ ಹೋಗಲ್ಲ. ಓಕೆನಾ? ಆ ತಾಕತ್ತಿರೋದ್ಕೆ 3 ಸಬ್ಜೆಕ್ಟ್ ಮಾಡೋ ತಾಕತ್ತಿರೋದ್ಕೆ ನಾವು ಮಾಡ್ತಾ ಇರ್ತೀವಿ ಅಲ್ವಾ ಕ್ಲಾಸಸ್ಗಳನ್ನ. ಸೊ ನೀವು ಬೇರೆಯವರು ಅಂಡ್ ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಸ್ಗಳು 1 ಸಬ್ಜೆಕ್ಟ್ ಇಬ್ರು ಟೀಚರ್ಸ್ನ ಕರ್ಸ್ಕೋತೀರಾ. ಸೊ ಅದ್ರಲ್ಲಿ ಎಲ್ಲಿ ಕ್ವಾಲಿಟಿ? ಸಿ, 1 ಸಬ್ಜೆಕ್ಟ್ನ 2 ಟೀಚರ್ಸ್ ಮಾಡ್ಬಿಟ್ರೆ ಅಲ್ಲಿಗೆ ಅವ್ರಿಗೆ DCET ಪ್ಯಾಟರ್ನ್ ಬಗ್ಗೆನೇ ಗೊತ್ತಿಲ್ಲ ಅನ್ನಂಗಾಯ್ತು. ಸಿ, ಐ ನೋ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ DCET ಸಿಲೆಬಸ್. ಅಷ್ಟು ಸಬ್ಜೆಕ್ಟ್ನ ಮಾಡ್ತಿರೋದಕ್ಕೆ ನನಗೆ ಗೊತ್ತಾಗಿದೆ. ನಾನು ಎಷ್ಟೆಷ್ಟು ಸಿಲೆಬಸ್ ಮಾಡ್ತಾ ಇದ್ದೀನಿ, ಅದ್ರ ಪ್ರಕಾರ ಯಾವ ಕ್ವಶನ್ಸ್ ಬರ್ತವೆ, ಎಲ್ಲೆಲ್ಲಿ ಬರ್ತವೆ, ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಮಾಡ್ಕೊಡ್ಬೇಕಂತ. ನೀವು 1 ಸಬ್ಜೆಕ್ಟ್ಗೆ ಇಬ್ಬಿಬ್ರನ್ನ ಕರ್ಸ್ ಪಾಠ ಮಾಡಿದ್ರೆ ಅಲ್ಲಿ ಕ್ವಾಲಿಟಿನೂ ಕೊಡೋದಿಕ್ಕಾಗಲ್ಲ. ಅಲ್ಲಿ DCET ಪ್ಯಾಟರ್ನ್ ಬಗ್ಗೆ ಈ ಸ್ಟಾಟ್ಸ್ ಮಾಡೋರಿಗೆ ಮ್ಯಾಥ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿರಲ್ಲ, ಮ್ಯಾಥ್ಸ್ ಮಾಡೋರಿಗೆ ಅಲ್ಲಿ PMS ಅಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ಲ, ಯಾವ್ದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತನೂ ಗೊತ್ತಾಗಲ್ಲ. ಸಿ, ಆ ತಾಕತ್ತಿರೋದ್ಕೆನೆ 3 ಸಬ್ಜೆಕ್ಟ್ ಮಾಡ್ತಾ ಇರೋದು. ನಿಮಗಾದ್ರೆ ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ ಹತ್ರ ಇದ್ರೆ ತೊಂದರೆ ಇಲ್ಲ. ನೋಡಿ ಮಕ್ಕಳೇ, ನಾನು ಇಷ್ಟೇ ಹೇಳೋದು, ವೆರಿ ಸಿಂಪಲ್ ಇಟ್ ಈಸ್. ಯು ಸಿ ದ ಕ್ವಾಲಿಟಿ, ಯು ಸಿ ದ ಏನದು ಪ್ರೂಫ್. ನನಗೇನಿಲ್ಲ, ಲಾಸ್ಟ್ ಟೈಮಲ್ಲಿ ನನ್ನ ಅಕಾಡೆಮಿಗೂ ಕೂಡ ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ ಇಂದ ನನಗೆ ತುಂಬಾ ಜನ ಮಿನಿಮಮ್ 100 ನಂಬರ್ ಹೇಳ್ತಾ ಇರೋದು, ಮಿನಿಮಮ್ 100 ಮೆಂಬರ್ಸ್ ಪಾಠ ಕೇಳಿದ್ದಾರೆ. ಓಕೆ? ನಾನು ರ್ಯಾಂಕ್ ಎಲ್ಲ ಹಾಕೊಂಡಿಲ್ಲ. ಓಕೆನಾ? ಅವ್ರು ಪರ್ಸನಲ್ ಆಗಿ ಮೆಸೇಜ್ ಮಾಡಿರೋದು ಇದೆ, ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ ಎಲ್ಲ ರ್ಯಾಂಕ್ ಹಾಕೊಂಡ್ಬಿಟ್ಟು ಅವ್ರು ಏನೇನೋ ಮಾಡ್ಕೊಂಡಿರೋದು ಇದೆ ನನಗೆ. ಓಕೆ? ಅದ್ರ ಬಗ್ಗೆ ನಾನು ಹೇಳೋದಿಕ್ಕೆ ಹೋಗಲ್ಲ. ಐ ಬಿಲೀವ್ ಇನ್ ದ ಕ್ವಾಲಿಟಿ, ಐ ಬಿಲೀವ್ ಇನ್ ದ ಸರ್ವಿಸ್. ಇಷ್ಟು ಹೇಳ್ತೀನಿ ಅಷ್ಟೇ. ಅದು ಬಿಟ್ಟು ಯು ಚೆಕ್. ಓಕೆನಾ? ನಿಮ್ಮ ಸೀನಿಯರ್ಸ್ಗೆ ನಮ್ಮ ಲಾಸ್ಟ್ ಚೆಕ್ ಮಾಡೋದು ಬೇಕಿಲ್ಲ ರಾಜು. ನಾನು ಹೇಳ್ತೀನಲ್ಲ, ವೆರಿ ಸಿಂಪಲ್.
ನಂದೊಂದು ಚಾನಲ್ ಇದೆ, ಅಭ್ಯಾಸ ಕರ್ನಾಟಕ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ರೆ ನಿಮಗೆ DCET 2024 ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಯು ಚೆಕ್ ಔಟ್ ಆಲ್ ದ ವಿಡಿಯೋಸ್, ಓಕೆನಾ. ಯು ಚೆಕ್ ದ ಕ್ವಾಲಿಟಿ, ಆ ಕ್ವಾಲಿಟಿ ಇದು ಮಾಡಿಕೊಂಡು ನೀವು ಒಂದ್ಸರಿ ನೋಡಿ, ಇಷ್ಟ ಆದರೆ ಜಾಯಿನ್ ಆಗಿ. ಇಲ್ಲ ಅಂತ ನಾನು ಹೇಳ್ತಿಲ್ವಾ, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ಜಾಯಿನ್ ಆಗ್ಬೇಕಂತ ಎಲ್ಲ. ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ ಇದು ಬಂದ್ಬಿಟ್ಟು ಓನ್ಲಿ ಫಾರ್ ಬಡವ್ರ ಮಕ್ಕಳಿಗೆ, ಓಕೆನಾ. ಶ್ರೀಮಂತ ಮಕ್ಕಳು ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ನನಗೆ AC ಕ್ಲಾಸ್ ರೂಮ್ ಬೇಕು ಸರ್ ಹಂಗೆ ಹಿಂಗೆ ಅಂತ. ಸೊ AC ಕ್ಲಾಸ್ ರೂಮ್ ಇನ್ಸ್ಟಿಟ್ಯೂಷನ್ಗಳು ತುಂಬಾ ಇದಾವೆ ಆಲ್ ಓವರ್ ದ ಕರ್ನಾಟಕ. ಯು ಕ್ಯಾನ್ ಗೋ ದೇರ್ ಅಂಡ್ ಯು ಲರ್ನ್ ದೇರ್, ಓಕೆನಾ, ನೋ ಪ್ರಾಬ್ಲಮ್. ಸಿ ಅಟ್ ಲಾಸ್ಟ್ ಫೈನಲ್ ಇಷ್ಟೇ, ಏನ್ ತೊಂದರೆ ಇಲ್ಲ. ನೀವು ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಕಲೀರಿ ಅಷ್ಟೇ. ಯು ಶುಡ್ ಲರ್ನ್ ಅಷ್ಟೇ ನಾನು ಹೇಳೋದು. ಓಕೆ, ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಈ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ದು ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನ ಪೇಜ್ನ ಮತ್ತೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ. ಟೆಲಿಗ್ರಾಮ್ಗೆ ಹೋದ್ರೆ ನಿಮಗೆ N ನಂಬರ್ ಆಫ್ PDFs ಇದಾವೆ. ನಿಮ್ಗೆ ಯಾವ್ಯಾವ ತರ ಸ್ಟಡಿ ಮೆಟೀರಿಯಲ್ಸ್ DCET ಪ್ರಿಪ್ರೇಷನ್ ಬೇಕಾಗಿರೋಂಥ ಪ್ರತಿ ಮೆಟೀರಿಯಲ್ ಇದಾವೆ. ಯು ಗೋ ದೇರ್ ಅಂಡ್ ಕಲೆಕ್ಟ್ ಇಟ್, ಓಕೆನಾ. ಸ್ಟಡಿ ಮಾಡ್ತಾ ಹೋಗಿ. ನೀವೇನ ಸೆಲ್ಫ್ ರಿಫ್ರೆಷನ್ ಮಾಡ್ತಿದ್ರೆ ಡೆಫಿನೆಟ್ಲಿ ನನ್ನ ಕಡೆಯಿಂದ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್.